ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ದ್ವಾದಶಾಧ್ಯಾಯ. ಕುಸುಮಶ್ರೇಷ್ಠಿಯ ವಿಷಾದಯೋಗ. ವೈಶ್ಯ ಸಭಾನಂತರ ತನ್ನ ರಾಜಪ್ರಾಸಾದಕ್ಕೆ ಆಗಮಿಸಿದ ಕುಸುಮಶ್ರೇಷ್ಠಿಯು ಭೋಜನವನ್ನು ಸ್ವೀಕರಿಸಲಾಗದೆ ಶಯ್ಯಾಗೃಹವನ್ನು ಪ್ರವೇಶಿಸಿದನು. ಮೃದು ತಲ್ಪದ ಮೇಲೆ ಆಸೀನನಾಗಿ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಆಲೋಚನಾ ನಿಮಗ್ನನಾಗಿ, ಅಯ್ಯೋ, ನಾನು ಬಹುಕಾಲ ಸಂತಾನರಹಿತನಾಗಿ ಸಕಲ ದೇವತೆಗಳನ್ನು ಪ್ರಾರ್ಥಿಸಿ ಕಡೆಗೆ ಪುತ್ರಕಾಮೇಷ್ಟಿ ಯಾಗವನ್ನಾಚರಿಸಿ ದಿವ್ಯ ಗುಣ ಸಂಪನ್ನೆಯೂ ಅತಿಲೋಕ ಸೌಂದರ್ಯವತಿಯೂ ಆದ ಸುಪುತ್ರಿಯನ್ನು ಹೊಂದಿದೆನು. ಯುಕ್ತ ವಯಸ್ಕಳಾಗಿರುವ ನನ್ನ ಮಗಳಿಗೆ ನಮ್ಮ ಕುಲಜನಾದ ಯೋಗ್ಯ ವರನೊಡನೆ ವಿವಾಹ ಮಾಡಿ ಆಕೆಯ ಆಸೆ ಆಕಾಂಕ್ಷೆಗಳನ್ನು ಕಣ್ಣಾರೆ ಕಾಣಬೇಕೆಂದು ಎಷ್ಟೋ ಕನಸುಗಳನ್ನು ಕಂಡೆ. ಆದರೆ ನನ್ನ ಪೂರ್ವಜನ್ಮ ದುಷ್ಕೃತ್ಯವೆಂತಹುದೋ ಅರಿಯೇ. ಈಗ ಇಂಥ ಅನಿವಾರ್ಯದ ಕಷ್ಟವೂ ಒದಗಿದೆ. ಶಿರೀಷ ಕುಸುಮದಂತೆ ಕೋಮಲಾಂಗಿಯಾದ ನನ್ನ ಮುದ್ದು ವಾಸವಿಯು ಕೆಂಗಿಡಿಗಳನ್ನು ಕಾರುವ ಅಗ್ನಿಜ್ವಾಲೆಗಳಲ್ಲಿ ಬೀಳಲು ಹೇಗೆ ಮಾಡಲಿ? ಈ ಊಹೆಯೇ ನನ್ನ ಹೃದಯವನ್ನು ದಹಿಸಿಬಿಡುತ್ತಿದೆ. ನನ್ನಂಥ ದೌರ್ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಮತ್ತೋರ್ವನಿರುವುದಿಲ್ಲ ಎಂದು ದುಃಖಿಸತೊಡಗಿದನು. ಹಾಗೆ ವ್ಯಾಕುಲ ಚಿತ್ತನಾದ ತಂದೆಯನ್ನು ನೋಡಿ ಹಿಮವಂತನ ಬಳಿ ಸಾರಿದ ಪಾರ್ವತಿಯಂತೆ ವಾಸವಿ ಕನ್ಯಕೆಯು ತನ್ನ ಜನಕನ ಸಮೀಪಕ್ಕೆ ಬಂದಳು. ದುರಂತ ದುಃಖ ಪೀಡಿತನಾದ ತಂದೆಯೊಡನೆ, ಜನಕ, ನೀನೇಕೆ ಹೀಗೆ ಪರಿತಪಿಸುತ್ತಿರುವೆ ಎಂದು ಪ್ರಶ್ನಿಸಿದಳು. ಬಳಿಕ ಕುಸುಮಾರಿಯನು ತನ್ನ ಕುಮಾರಿಯನ್ನು ನೋಡಿ, ಮುದ್ದು ಮಗಳೇ, ನನ್ನ ಮನೋವೇದನೆಯನ್ನು ಏನೆಂದು ವರ್ಣಿಸಲಿ? ಕುಸುಮ ಕೋಮಲಿಯು ಸುಂದರಾತಿ ಸುಂದರ ರೂಪಳೂ ಆದ ನಿನ್ನೀ ಶರೀರವನ್ನು ದಿಶೆಗಳನ್ನು ಮುಟ್ಟುವ ಅಗ್ನಿಜ್ವಾಲೆಯಲ್ಲಿ ಹೇಗೆ ಬೀಳಿಸಬಲ್ಲೆ? ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತುವು ಇಲ್ಲವಲ್ಲವೇ? ಲೋಕದ ಜನರು ತಮ್ಮ ಪ್ರಾಣರಕ್ಷಣಾರ್ಥವಾಗಿ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಸಮಸ್ತ ವಿಧ ಸಂಪತ್ತುಗಳನ್ನು ತ್ಯಜಿಸುವರೇ ಹೊರತು ಕುಲಮರ್ಯಾದೆ ರಕ್ಷಣೆಗಾಗಿಯೂ ಧರ್ಮ ರಕ್ಷಣೆಗಾಗಿಯೂ ಪ್ರಾಣವನ್ನು ನೀಗುತ್ತಿರುವ ನನ್ನಂಥ ದುರದೃಷ್ಟವಂತನೂ ಈ ಧರೆಯ ಮೇಲೆ ಬೇರೊಬ್ಬರಿರುವುದಿಲ್ಲ ಎಂದು ವಿಲಪಿಸಿದನು. ಆಗ ವಾಸವಿ ಕನ್ಯಕೆಯು, ಎಲೈ ತಂದೆಯೇ, ಅಶಾಶ್ವತವಾದ ಈ ಶರೀರಗಳ ಸಂಬಂಧಗಳಿಗಾಗಿ ದುಃಖಿಸುವುದು ಉಚಿತವಲ್ಲ. ನದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವ ಹುಲ್ಲು ಕಡ್ಡಿಗಳು ಒಂದೆಡೆ ಒಂದು ಕ್ಷಣ ಕಾಲ ಪರಸ್ಪರ ಬೆರೆತು ಮತ್ತೆ ಬೆಟ್ಟಗಲಿ ಹೋಗುವಂತೆ ಈ ಸಂಸಾರ ಸಾಗರದಲ್ಲಿ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳು ಸಂಯೋಗವಾಗುತ್ತಾ ಬೆಟ್ಟಗಲುತ್ತಿರುವರು. ಜನ್ಮ ತಾಳಿದ ಭೂಮಿ ಜನರೆಲ್ಲರೂ ಮರಣಿಸದೇ ತಪ್ಪದು. ಮರಣಿಸಿದ ಪ್ರತಿಯೊಬ್ಬರೂ ಜನ್ಮ ತಾಳದೇ ತಪ್ಪದು. ಪಾಂಚಭೌತಿಕವಾದ ಈ ಶರೀರವು ಅನಿತ್ಯವಾದುದು. ಆತ್ಮ ಒಂದೇ ನಿತ್ಯವೂ ಸತ್ಯವೂ ಆಗಿದೆ. ಆತ್ಮವು ಶಸ್ತ್ರಗಳಿಂದ ಛೇದಿಸಲ್ಪಡದು, ನೀರಿನಿಂದ ತೋಯಿಸಲ್ಪಡದು, ಅಗ್ನಿಯಿಂದ ಸುಡಲ್ಪಡದು, ವಾಯುವಿನಿಂದ ಒಣಗಿಸಲ್ಪಡದು. ಅದು ನಿರ್ವಿಕಾರವು, ನಿತ್ಯವು, ನಿರಂಜನವು. ಆತ್ಮತತ್ವವನ್ನು ಅರಿತವನು ಸರ್ವಾಧಿಕವಾದ ಆನಂದವನ್ನು ಹೊಂದಬಲ್ಲನು. ವಂಶಧರ್ಮವನ್ನು ಪಾಲಿಸುವುದಕ್ಕಾಗಿ ಅಸ್ಥಿರವಾದ ಅಶಾಶ್ವತವಾದ ದೇಹವನ್ನು ತೃಣಪ್ರಾಯವಾಗಿಣಿಸಿ ಪರಿತ್ಯಜಿಸಿ ಪರಮಾನಂದ ನಿಲಯವಾದ ಪರಂಧಾಮವನ್ನು ಹೊಂದಬೇಕು ಎಂದು ಧೀರ ವಚನಗಳಿಂದ ತಂದೆಯನ್ನು ಸಾಂತ್ವನಗೊಳಿಸಲು ಯತ್ನಿಸಿದಳು. ಆದರೂ ದುಃಖವನ್ನು ತಡೆಯಲಾರದ ತಂದೆಯನ್ನು ನೋಡಿ, ಹೇ ಜನಕ, ನಿನಗೀಗ ಮಹೋತ್ಕೃಷ್ಟವಾದ ತತ್ವದರ್ಶನವನ್ನುಂಟು ಮಾಡುವೆನು. ಸಾವಧಾನ ಚಿತ್ತನಾಗಿ ಕೇಳು ಎಂದು ಹೀಗೆ ಹೇಳತೊಡಗಿದಳು. ನನಗೆ ತಾಯಿ ತಂದೆಗಳು ಬಂಧು ಜನರು ಶತ್ರು ಮಿತ್ರರು ರಕ್ಷಕರು ಯಾರೂ ಇಲ್ಲ. ನಾನೇ ಸಮಸ್ತ ಲೋಕಕ್ಕೆ ಜನನಿ ಮತ್ತು ವಿಶ್ವರೂಪಿಣಿ. ಮಾಯೆಯಿಂದ ಭ್ರಾಂತರಾಗಿ ಸಮಸ್ತ ಪ್ರಾಣಿಗಳು ಮೋಹದಲ್ಲಿ ಮುಳುಗುತ್ತಿದ್ದಾರೆ. ನಿನ್ನ ಅಜ್ಞಾನವಿನ್ನೂ ಮಾಯವಾಗಿ ಬಿಡುವುದು. ಲೋಕರಕ್ಷಣಾರ್ಥವಾಗಿ ನಾನು ನಿನ್ನ ಕುಮಾರಿಯಾಗಿ ಜನಿಸಿರುವೆನು. ನನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಿನಗೆ ಸಾಲದು. ನಿನಗೆ ನನ್ನ ನಿಜ ರೂಪವನ್ನು ತೋರಿಸುವುದಕ್ಕಾಗಿ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸುತ್ತಿರುವೆನು. ನನ್ನ ದಿವ್ಯ ರೂಪವನ್ನು ದರ್ಶಿಸು ಎಂದು ಹೇಳಿ ಕುಸುಮಶ್ರೇಷ್ಠಿಯ ಎದುರು ವಾಸವಿ ಕನ್ಯಕೆಯು ತನ್ನ ದಿವ್ಯ ರೂಪದಿಂದ ಸಾಕ್ಷಾತ್ಕಾರವಾದಳು. ಬಾಲಭಾನುಕೋಟಿ ಪ್ರಕಾಶದಿಂದ ವಿಕಸಿತ ಜಪಾಕುಸುಮ ರಾಗಾರುಣ ಶರೀರಕಾಂತಿಯಿಂದ ಶಿರೋಭೂಷಣವಾದ ಚಂದ್ರರೇಖೆಯಿಂದ ನಕ್ಷತ್ರಹಾರಗಳಿಂದ ರತ್ನ ಕಾಂಚನ ಕರ್ಣಾಭರಣಗಳಿಂದ ಮಣಿಮಯ ಕಾಂಚಿ ಗುಣದಿಂದ ಸುವರ್ಣಾಂಬರಧಾರಿಣಿಯಾಗಿ ಪದ್ಮ ವೇದ ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಪದ್ಮಾಸನ ಸ್ಥಿತಿಯಾಗಿ ಪ್ರತ್ಯಕ್ಷಳಾದ ಆ ದೇವದೇವಿಯನ್ನು ಕುಸುಮಶ್ರೇಷ್ಠಿಯು ದರ್ಶಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ ಪರಿಪರಿ ವಿಧಗಳಲ್ಲಿ ಸ್ತುತಿಸಿದನು. ಶ್ರೀ ವಾಸವಿ ದೇವಿ ಗೀತಾ ಪ್ರಬೋಧೆ. ಆ ದೇವಿಯೊಡನೆ, ಹೇ ಪರಮೇಶ್ವರಿ, ಯಾವುದರಿಂದ ನೀನೇ ನಾನಾಗುವೆನೋ ಅಂಥ ಜ್ಞಾನವನ್ನು ಯೋಗವನ್ನು ದಯಮಾಡಿ ನನಗೆ ಉಪದೇಶಿಸು ಎಂದು ಪ್ರಾರ್ಥಿಸಿದನು.
ಕುಸುಮ ಶ್ರೇಷ್ಠೆಯ ಪ್ರಾರ್ಥನೆಯನ್ನು ಆಲಿಸಿದ ದೇವಿಯು ಪ್ರಸನ್ನಳಾಗಿ ಸರ್ವೋಪನಿಷತ್ ಸಾರವಾದ ಜ್ಞಾನವನ್ನು ಈ ವಿಧವಾಗಿ ಉಪದೇಶಿಸಲಾರಂಭಿಸಿದಳು. ಹೇ ವೈಶ್ಯೋತ್ತಮ, ಸಮಸ್ತ ಸೃಷ್ಟಿಗಿಂತ ಮೊದಲು ನಾನೇ ಇದ್ದೆನು. ಆತ್ಮಸ್ವರೂಪಿಣಿಯಾದ ನಾನೇ ಪರಮಾತ್ಮ, ಚಿತ್ತು, ಸಂವಿತ್ತು, ಪರಬ್ರಹ್ಮ ಎಂಬಿವೆಲ್ಲ ನನ್ನ ಪ್ರಧಾನ ನಾಮಗಳು. ನನ್ನ ತತ್ವವು ಅವಾಗ್ಮೌನ ಸಗೋಚರವು. ಅದು ಕೇವಲ ಶ್ರುತಿ ಪ್ರಾಮಾಣ್ಯದಿಂದ ಮಾತ್ರವೇ ತಿಳಿಯಲ್ಪಡುವುದು. ಅನಾದಿ ಸಿದ್ಧವಾದ ನನ್ನ ಶಕ್ತಿಯು ಮಾಯೆ, ಪ್ರಕೃತಿ ಎಂಬ ನಾಮಗಳಿಂದ ಕರೆಯಲ್ಪಡುತ್ತಿದೆ. ಪ್ರತಿನಿತ್ಯವೂ ನಾವು ಮಾಡುವ ಸಕಲ ಕರ್ಮಗಳು ಗಾಢ ನಿದ್ರೆಯಲ್ಲಿ ಹೇಗೆ ಲಯಿಸುವುದೋ ಹಾಗೆಯೇ ಜೀವಿಗಳು, ಕರ್ಮಗಳು, ಕಾಲಗಳೆಲ್ಲವೂ ಮಹಾಪ್ರಳಯದಲ್ಲಿ ನನ್ನ ಮಾಯೆಯಲ್ಲಿ ಲೀನವಾಗುತ್ತಿರುತ್ತವೆ. ನಾನು ಸತ್ವಾರಿ ತ್ರಿಗುಣಗಳಿಗೆ ಅತೀತಳಾದರೂ ಜೀವ, ಕರ್ಮ, ಕಾಲಗಳೊಡನೆ ಬೆರೆತಿರುವ ನನ್ನ ಮಾಯಾಶಕ್ತಿಯಿಂದ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣಳಾಗುತ್ತಿರುವೆನು. ತಂದೆ, ಯಾವ ನನ್ನ ಮಾಯಾಶಕ್ತಿಯಿಂದ ಸಕಲ ಚರಾಚರ ಪ್ರಪಂಚವು ಕಲ್ಪಿಸಲ್ಪಟ್ಟಿರುವುದೋ ಆ ಮಾಯೆ ಕೂಡ ನನ್ನಲ್ಲಿ ಕಲ್ಪಿಸಲ್ಪಟ್ಟಿದೆಯಾದ್ದರಿಂದ ಅದು ಮಿಥ್ಯೆಯೇ ಆಗುವುದು. ಆದ್ದರಿಂದ ನನ್ನ ಸ್ವರೂಪಕ್ಕಿಂತ ಬೇರಾವುದೂ ಇಲ್ಲ. ಮಿಥ್ಯೆಯಾದ ಈ ಮಾಯೆಯು ಅನಾದಿಯಾದ ಅಜ್ಞಾನದಿಂದ ಭ್ರಮೆಗೊಂಡವರ ವ್ಯಾವಹಾರಿಕ ಸಂಬಂಧವಾದ ದೃಷ್ಟಿಯಿಂದ ಅವಿದ್ಯೆ ಎಂಬ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಹಾಗಲ್ಲದೆ ಪರಮಾತ್ಮನ ದೃಷ್ಟಿಯಿಂದ ನೋಡಿದರೆ ಆ ಮಾಯೆ ಇಲ್ಲವೇ ಇಲ್ಲ. ಕೇವಲ ಬ್ರಹ್ಮತತ್ವವೇ ಇದೆ. ಬ್ರಹ್ಮರೂಪಿಣಿಯಾದ ನಾನು ಸಮಸ್ತ ಲೋಕಗಳನ್ನು ಸೃಷ್ಟಿಸಿ ಘಟದಲ್ಲಿರುವ ಆಕಾಶದಂತೆ, ಕನ್ನಡಿಯಲ್ಲಿರುವ ಪ್ರತಿಬಿಂಬದಂತೆ ಜಗತ್ತಿನಲ್ಲಿ ಚಿದಾಭಾಸ ರೂಪದಲ್ಲಿ ಪ್ರಾಣಗಳನ್ನು ಎದುರಿಸಿಕೊಂಡು ಪ್ರವೇಶಿಸುತ್ತಿದ್ದೇನೆ. ಉತ್ತಮಾಧಮವಾದ ಸಮಸ್ತ ವಸ್ತುಗಳನ್ನು ಪ್ರಕಾಶಗೊಳಿಸುತ್ತಿರುವ ಸೂರ್ಯನು ಆ ವಸ್ತುಗತ ದೋಷಗಳಿಂದ ಹೇಗೆ ಲಿಪ್ತನಾಗುವುದಿಲ್ಲವೋ ಹಾಗೆಯೇ ನಾನೂ ಕೂಡ ಉಪಾಧಿಗತ ಗುಣದೋಷಗಳಿಂದ ಎಂದಿಗೂ ಲಿಪ್ತಳಾಗುವುದಿಲ್ಲ. ಆದರೂ ಅಜ್ಞಾನಿ ಜನರು ಬುದ್ಧಿ ಮೊದಲಾದವುಗಳಲ್ಲಿರುವ ಕರ್ತೃತ್ವವನ್ನು ಆತ್ಮರೂಪಿಣಿಯಾದ ನನ್ನಲ್ಲಿ ಆರೋಪಿಸಿ ನನ್ನನ್ನೇ ಕರ್ತಳೆಂದು ನುಡಿಯುವರು. ಆದರೆ ನಾನು ಸೂರ್ಯ ಭಗವಾನನಂತೆ ಸಾಕ್ಷಿ ರೂಪಿಣಿಯೇ ಹೊರತು ಏನನ್ನೂ ಮಾಡುವವಳಲ್ಲ. ನಾನು ಸರ್ವಕ್ಕೂ ಸಾಕ್ಷೀಭೂತಳು. ಜಗತ್ತಿಗೆ ನಾನೇ ನೇತ್ರವು. ಸಮಸ್ತ ಜಗತ್ತುಗಳಲ್ಲಿ ನಾನು ವ್ಯಕ್ತವಾಗದ ರೀತಿಯಲ್ಲಿ ವ್ಯಾಪಿಸಿರುವೆ. ನನಗೆ ವಿನಾಶವಿಲ್ಲ. ನಾಶವಿಲ್ಲದ ಆನಂದ ಸ್ವರೂಪವಾದ ಪರಬ್ರಹ್ಮವು ನಾನೇ. ನನ್ನ ಮಾಯೆಯು ಸಕಲ ಜಗತ್ತನ್ನೂ, ಉತ್ತಮೋತ್ತಮರಾದ ದೇವತೆಗಳನ್ನು, ಮಾನವರನ್ನೂ ಕೂಡ ಮೋಹಗೊಳಿಸುತ್ತಿದೆ. ಒಂದೇ ಹಗ್ಗವು ಹಾವಿನಂತೆ ಮತ್ತು ಹೂಮಾಲೆಯಂತೆ ಹೇಗೆ ಪ್ರಕಾಶಿಸುತ್ತಿದೆಯೋ ಹಾಗೆಯೇ ಜೀವೇಶ್ವರಾದಿ ರೂಪಗಳಿಂದ ನಾನೇ ಬೆಳಗುತ್ತಿರುವೆನು. ಜೀವಬಹುತ್ವವು ಏರ್ಪಟ್ಟಿರುವಂತೆಯೇ ಬ್ರಹ್ಮ, ವಿಷ್ಣು, ಮಹೇಶ್ವರಾದಿ ದೇವಬಹುತ್ವವೂ ಕೂಡ ಮಾಯೆಯಿಂದ ಕಲ್ಪಿಸಲ್ಪಟ್ಟಿದೆ. ಅಂದರೆ ಅಜ್ಞಾನ ಭೇದದಿಂದ ಜೀವಬಹುತ್ವ, ಮಾಯಾಭೇದದಿಂದ ದೇವಬಹುತ್ವ ಏರ್ಪಟ್ಟಿದೆ. ಆಕಾಶಕ್ಕೆ ಘಟಾಕಾಶ, ಮಠಾಕಾಶ, ಮಹಾಕಾಶ ಎಂದು ಭೇದವು ಕಲ್ಪಿಸಲ್ಪಟ್ಟಿರುವಂತೆಯೇ ಚೈತನ್ಯಕ್ಕೆ ಸ್ವರೂಪಿಣಿಯಾದ ನನಗೆ ಜೀವನೆಂದು, ಈಶ್ವರನೆಂದು ಭೇದವು ಕಲ್ಪಿಸಲ್ಪಟ್ಟಿದೆಯೇ ಹೊರತು ನಾನೇ ಸರ್ವರೂಪಿಣಿಯೋ. ಸಚ್ಚಿದಾನಂದ ರೂಪಿಣಿಯಾದ ನನ್ನಲ್ಲೇ ಪ್ರಪಂಚವೆಲ್ಲವೂ ತುಂಬಿದೆ. ರಾಜ, ನಾನೇ ಬ್ರಹ್ಮವು, ನಾನೇ ವಿಷ್ಣುವು, ನಾನೇ ಶಿವನು, ನಾನೇ ಶಕ್ತಿಯೋ, ನಾನೇ ಸೂರ್ಯನು, ನಾನೇ ಗಣಪತಿಯೋ. ನನ್ನಿಂದಲೇ ಚರಾಚರ ಸೃಷ್ಟಿಯು ಏರ್ಪಟ್ಟಿದೆ. ಮಾನವನು ಸದುಪದೇಶ ಪ್ರಾಪ್ತಿಯನ್ನು ಪಡೆದು ವಿರಕ್ತನಾಗಿ ಅರಿಷಡ್ ವರ್ಗವನ್ನು ಜಯಿಸಿ ಛೇದಿಸಲಾಗದ, ದಹಿಸಲಾಗದ, ನೀರಿನಲ್ಲಿ ನೆನೆಯಿಸಲಾಗದ, ಗಾಳಿಗೆ ಒಣಗಿಸಲಾಗದ, ದೇಹವು ನಶಿಸಿದರೂ ನಾಶವಾಗದ ಶಾಶ್ವತ ಶುದ್ಧ ಚೈತನ್ಯ ಸ್ವರೂಪಾತ್ಮಳಾದ ನನ್ನನ್ನು ಅರಿತುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತನ್ನ ತತ್ವ ರಹಸ್ಯವನ್ನು ತಿಳಿಸಿದಳು. ನಂತರ ಕುಸುಮ ಶ್ರೇಷ್ಠಿಯು ಆ ದೇವಿಯನ್ನು ನೋಡಿ, ಓ ಪರಮೇಶ್ವರಿ, ಯಾವ ಯೋಗದಿಂದ ನಾನು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬಲ್ಲೆನೋ ಆ ಪ್ರಜ್ಞಾನ ಸಾಧಕವಾದ ಯೋಗವನ್ನು ಸಾಂಗವಾಗಿ ನನಗೆ ಪ್ರಬೋಧಿಸು ಎಂದು ಪ್ರಾರ್ಥಿಸಿದನು. ಆ ಬಳಿಕ ದೇವಿಯು, ಓ ವೈಶ್ಯಭೂಪ, ಜೀವಾತ್ಮ ಪರಮಾತ್ಮರಲ್ಲಿ ಏಕತ್ವವನ್ನು ಭಾವಿಸುವ ವೃತ್ತಿಯೇ ಯೋಗವೆನಿಸುವುದು. ಈ ಅಭೇದ ಜ್ಞಾನ ವೃತ್ತಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ವಿಘ್ನಕಾರಕ ಶತ್ರುಗಳು. ಆ ಶತ್ರುಗಳನ್ನು ಜಯಿಸಿ ಯೋಗವನ್ನು ಸಾಧಿಸುವುದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು 8 ಅಂಗಗಳಿಂದ ಕೂಡಿದ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ಅಷ್ಟಾಂಗ ಯೋಗದ ವಿವರಣೆಯನ್ನು ಕೇಳು. ಅಹಿಂಸೆ, ಸತ್ಯವಚನ, ಕಳ್ಳತನ ಮಾಡದಿರುವಿಕೆ, ಬ್ರಹ್ಮಚರ್ಯ, ಸರ್ವಭೂತದಯೆ,
ತಾನು ಎಲ್ಲರಿಗಿಂತ ಕಿರಿಯನೆಂಬ ವಿನಯ ಭಾವ, ಸಹನೆ, ಧೈರ್ಯ, ಮಿತಾಹಾರ, ಬಹಿರಂಥ ಶುದ್ಧಿ ಎಂಬಿವೆಲ್ಲ ಯಮವೆನಿಸುವುವು. ತಪಸ್ಸನ್ನಾಚರಿಸುವುದು, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವ ಕರ್ಮಗಳನ್ನು ಆಚರಿಸುವುದು, ದೊರೆತುದುದರಲ್ಲಿ ತೃಪ್ತಿ, ದೇವ ಬ್ರಾಹ್ಮಣರಲ್ಲಿ ವೇದಗಳಲ್ಲಿ ಶ್ರದ್ಧೆಯಿಂದಿರುವುದು, ಪಾತ್ರತ್ವವನ್ನರಿತು ದಾನ ಮಾಡುವುದು, ಪರಮೇಶ್ವರಿಯನ್ನು ಪೂಜಿಸುವುದು, ವೇದಾಂತ ವಾಕ್ಯಗಳನ್ನು ಕೇಳುವುದು, ತಪ್ಪು ಮಾಡಲು ನಾಚಿಕೆ ಪಡುವುದು, ಓಂಕಾರ, ಗಾಯತ್ರಿ ಮೊದಲಾದ ದೈವ ಮಂತ್ರಾದಿಗಳನ್ನು ಜಪಿಸುವುದು, ನಿತ್ಯ ಹೋಮಗಳನ್ನು ಆಚರಿಸುವುದು ಎಂಬಿವೆಲ್ಲ ನಿಯಮವೆನಿಸುವುವು. ಪದ್ಮಾಸನ, ಸ್ವಸ್ತಿಕಾಸನ, ಭದ್ರಾಸನ, ವಜ್ರಾಸನ, ವೀರಾಸನ ಎಂಬ 5 ವೇದ ಆಸನಗಳಲ್ಲಿ ಯಾವುದಾದರೊಂದು ಆಸನದಲ್ಲಿರುವುದು ಅಥವಾ ಬೆನ್ನು ಮೂಳೆಯು ನೇರವಾಗಿ ಹೆಚ್ಚು ಕಾಲವಿರುವಂತಹ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದು ಆಸನವೆನಿಸುವುದು. ಎಡನಾಸಿಕಾರಂಧ್ರದಿಂದ ಹೊರಗಿನ ವಾಯುವನ್ನು ಒಳಗೆಳೆದುಕೊಂಡು ಆ ವಾಯುವನ್ನು ಒಳಗೆ ನಿಲ್ಲಿಸಿ ಬಳಿಕ ಬಲನಾಸಿಕರಂಧ್ರದಿಂದ ಮೆಲ್ಲ ಮೆಲ್ಲಗೆ ಹೊರಬಿಡುವ ಪ್ರಕ್ರಿಯೆಯನ್ನು ಪ್ರಾಣಾಯಾಮವೆನ್ನುವರು. ಇದನ್ನು ಸದ್ಗುರುವಿನಿಂದ ತಿಳಿದು ಸರಿಯಾಗಿ ಅಭ್ಯಾಸ ಮಾಡಬೇಕು. ಪ್ರತ್ಯಾಹಾರವೆಂದರೆ ಭೋಗ ವಸ್ತುಗಳ ಕಡೆಗೆ ಓಡುವ ಇಂದ್ರಿಯಗಳನ್ನು ಬಲಾತ್ಕಾರದಿಂದ ಆ ವಿಷಯಗಳಿಂದ ಹಿಂತೆಗೆಯುವುದು. ಧಾರಣ ಮತ್ತು ಧ್ಯಾನ ಎಂದರೆ ಮನಸ್ಸನ್ನು ನಿಗ್ರಹಿಸಿ ಆತ್ಮನಲ್ಲಿ ನಿಲ್ಲಿಸಿ ಇಷ್ಟ ದೇವತೆಯನ್ನು ಸ್ಮರಿಸುವಿಕೆ. ಸಮಾಧಿ ಎಂದರೆ ಯೋಗ ಸ್ಥಿತಿಯಲ್ಲಿದ್ದು ಜೀವಾತ್ಮ ಪರಮಾತ್ಮರ ಅಭೇದವನ್ನು ನಿರಂತರವಾಗಿ ಚಿಂತಿಸುವುದು. ಮೇಲಿನ 8 ಅಂಗಗಳೊಂದಿಗೆ ಕೂಡಿರುವುದೇ ಅಷ್ಟಾಂಗ ಯೋಗ. ಚರಾಚರಾತ್ಮಕವಾದ ಪ್ರಪಂಚದಲ್ಲಿ 2 ವೇದ ಸ್ಥಿತಿಗಳಿವೆ. ಅದರಿಂದ ಸಾಂಖ್ಯರಿಗೆ ಜ್ಞಾನಯೋಗ, ಕರ್ಮನಿಷ್ಠರಿಗೆ ಕರ್ಮಯೋಗವು ಪ್ರಧಾನವಾಗಿವೆ. ಈಗ ಕರ್ಮಯೋಗ ಪುಣ್ಯ ಕರ್ಮಗಳನ್ನು ಆಚರಿಸುವ ವೇದವಾದ ಪರರು, ಕರ್ಮಾಚರಣ ಪರಾಯಣರು ನಿಷ್ಕಾಮ ಭಾವವನ್ನು ಹೊಂದುವುದಿಲ್ಲ. ಸ್ವರ್ಗ ಸುಖಗಳ ಕಾಮನೆಯಿಂದ ಅವರು ತಮ್ಮ ಜ್ಞಾನವನ್ನು ಕಳೆದುಕೊಳ್ಳುವರು. ಆದ್ದರಿಂದ ಕೆಲವರು ಕರ್ಮತ್ಯಾಗ ಮಾಡಬೇಕೆನ್ನುವರು, ಆದರೆ ನಿಷ್ಕ್ರಿಯನಾಗುವನು. ಯಾವ ಮನುಷ್ಯನೂ ಯಾವ ಕೆಲಸವನ್ನೂ ಮಾಡದೆ ಕ್ಷಣಕಾಲವಾದರೂ ಇರಲಾರನು. ಅವನು ಪ್ರಕೃತಿ ಸಿದ್ಧ ಗುಣಗಳಿಗೆ ವಶನಾಗಿ ಕ್ರಿಯೋನ್ಮುಖನಾಗುವನು. ಯಾವ ಕೆಲಸವನ್ನೂ ಮಾಡದವನಿಗೆ ಶರೀರ ಯಾತ್ರೆಯು ನಡೆಯುವುದಿಲ್ಲವಲ್ಲವೇ? ಆದ್ದರಿಂದ ಕರ್ಮ ಮಾಡಿರುವುದಕ್ಕಿಂತ ನಿಷ್ಕಾಮವಾಗಿ, ಅಂದರೆ ಕರ್ಮಫಲಗಳಲ್ಲಿ ಕೋರಿಕೆಯಿಲ್ಲದೆ ದೈವಾರ್ಪಣ ಬುದ್ಧಿಯಿಂದ ಸಕಲ ಕಾರ್ಯಗಳನ್ನು ಆಚರಿಸುವುದೇ ಶ್ರೇಯಸ್ಕರವು. ಹೇ ವೈಶ್ಯರಾಜ, ಬಯಕೆಯಿಂದ ಮಾಡುವ ಕರ್ಮಗಳು ದೇಹಿಗೆ ಬಂಧ ಹೇತುಗಳಾಗುವುವು. ನನಗಾಗಿ ಮಾಡುವ ಕರ್ಮಗಳು ಬಂಧನ ಕಾರಣವಲ್ಲ. ಹೇ ಭೂಪತಿ, ಚಿತ್ತಶುದ್ಧಿಯು ಮಹಾನ್ ಜ್ಞಾನದಾಯಕವಾದ ಸಾಧನ. ಮಹರ್ಷಿಗಳೆಲ್ಲ ಜ್ಞಾನದಿಂದಲೇ ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನನ್ನು ತಿಳಿದುಕೊಂಡರು. ಕರ್ಮಾಚರಣೆಯಿಂದಲೇ ಚಿತ್ತಶುದ್ಧಿ ಸಿದ್ಧಿಸುವುದು. ಚಿತ್ತಶುದ್ಧಿಯಿಂದ ಭೇದ ಬುದ್ಧಿಯು ನಶಿಸುವುದು. ಆ ವಿಧವಾದ ಅಭೇದ ಬುದ್ಧಿಯೇ ಯೋಗವೆನಿಸುವುದು. ಅದರಿಂದ ಅಮೃತತ್ವವು ಸಿದ್ಧಿಸುವುದು. ಕರ್ಮತ್ಯಾಗ ಮಾಡಿದವನು ಚಿತ್ತಶುದ್ಧಿಯನ್ನು ಹೊಂದಲಾರನು. ಚಿತ್ತಶುದ್ಧಿಯನ್ನು ಹೊಂದದೆ ಜ್ಞಾನವನ್ನು ಹೊಂದಲಾರನು. ಆದ್ದರಿಂದಲೇ ಪ್ರತಿ ವ್ಯಕ್ತಿಯೂ ಸ್ವಧರ್ಮಾಚರಣಪರನಾಗಿ ನಿಷ್ಕಾಮ ಕರ್ಮವನ್ನು ಆಚರಿಸಬೇಕಾಗಿದೆ. ಅಜ್ಞಾನ ಸಂಘದಿಂದ ಕರ್ಮವನ್ನು ಆಚರಣೆ ಮಾಡುವ ವ್ಯಕ್ತಿಯು ಅಹಂಕಾರದಿಂದ ನಾನೇ ಕರ್ತ ಎಂದು ಭಾವಿಸುವನು. ಬುದ್ಧಿವಂತನಾದ ನರನು ಅಹಂಕಾರ ಮಮಕಾರಾದಿಗಳನ್ನು ತೊರೆದು ತಾನು ಆಚರಿಸುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿ ಉತ್ತಮೋತ್ತಮ ಗತಿಯನ್ನು ಹೊಂದಬಲ್ಲನು. ಯಾವ ಮಾನವರು ಈರ್ಷ್ಯಾ ದ್ವೇಷಗಳನ್ನು ಬಿಟ್ಟು ಭಕ್ತಿ ತತ್ಪರರಾಗಿ ನಾನು ಹೇಳಿದ ಈ ಶುಭ ಮಾರ್ಗವನ್ನು ಅನುಸರಿಸುವರೋ ಅವರು ತಪ್ಪದೇ ಸಮಸ್ತ ಕರ್ಮ ಬಂಧನಗಳಿಂದ ವಿಮುಕ್ತರಾಗುವರು. ಓ ಪುಣ್ಯಶೀಲ, ಮಾನವರ ಗುಣ ಕರ್ಮ ಸ್ವಭಾವಗಳನ್ನನುಸರಿಸಿ ಈ ಭೂತಲದಲ್ಲಿ ನನ್ನಿಂದ ಚತುರ್ವರ್ಣಗಳು ಏರ್ಪಟ್ಟವು. ಪ್ರತಿ ವ್ಯಕ್ತಿಯು ಸ್ವಧರ್ಮವನ್ನು ಆಚರಿಸಬೇಕು. ಪರಧರ್ಮವು ಭಯಹೇತುವು. ನಿಜವಾಗಿ ಸ್ವಧರ್ಮವೆಂದರೆ ಆತ್ಮಧರ್ಮವೆಂದು ತಿಳಿಯಬೇಕು. ಹೇ ವರೆಣ್ಯ, ನನ್ನಿಂದ ಬ್ರಹ್ಮವು ಉದ್ಭವಿಸಿತು. ಆ ಬ್ರಹ್ಮದಿಂದ ಕರ್ಮವು ಉತ್ಪನ್ನವಾಯಿತು. ಅದರಿಂದ ಯಜ್ಞವು ಉಂಟಾಯಿತು. ಆದ್ದರಿಂದ ಯಜ್ಞದಲ್ಲಿಯೂ ಸಮಸ್ತ ವಿಶ್ವದಲ್ಲಿಯೂ ನಾನೇ ತುಂಬಿರುವೆನೆಂದು ತಿಳಿದುಕೋ. ಮಾನವರು ಯಜನಾನ್ನದಿಂದ ನನ್ನ ವಿಭೂತಿಗಳಾದ ದೇವತೆಗಳಿಗೆ ತೃಪ್ತಿಯುಂಟು ಮಾಡಬೇಕು. ತೃಪ್ತರಾದ ದೇವತೆಗಳು ವಾಂಛಿತ ಸುಖ ಸಂಪದಗಳನ್ನು ಪ್ರಸಾದಿಸುವರು. ದೈವಕ್ಕೆ ಅರ್ಪಿಸದೆ ಅನ್ನವನ್ನು ಭುಜಿಸುವವನು ಕಳ್ಳನೆನಿಸುವನು. ರಾಜ, ನಾನೇ ಅಗ್ನಿಯು, ಹೋಮದ್ರವ್ಯವೂ ಸೋಮಯಾಜಿಯೂ ನಾನೇ. ನನಗೆ ಸಮರ್ಪಿಸಲ್ಪಡುವ ಆಹುತಿಯೆಲ್ಲವೂ ಬ್ರಹ್ಮಮಯವೆಂದು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞರ ಲಕ್ಷಣ. ಕೆಲವರು ಯೋಗಿಗಳು ದೇವತಾ ಸಂಬಂಧವಾದುದನ್ನೇ ಯಜ್ಞವೆಂದುಕೊಳ್ಳುವರು.
ಕೆಲವರು ಜ್ಞಾನಿಗಳು ಬ್ರಹ್ಮರೂಪಾಗ್ನಿಯಲ್ಲಿ ಶ್ರೋತ್ರಾದಿ ಇಂದ್ರಿಯಗಳನ್ನು ಹವನ ಮಾಡುವರು. ಕೆಲವರು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಶಬ್ದಾದಿ ವಿಷಯಗಳನ್ನು ಆಹುತಿ ಮಾಡುವರು. ಕೆಲವರು ಜ್ಞಾನದಿಂದ ಪ್ರಜ್ವಲಿಸುವ ಆತ್ಮ ಸಂಯಮ ರೂಪ ಯೋಗಾಗ್ನಿಯಲ್ಲಿ ಇಂದ್ರಿಯಗಳನ್ನು ಪ್ರಾಣಗಳನ್ನು ಹವನ ಮಾಡುವರು. ಇವರ ಕ್ರಿಯಾಫಲವೆಲ್ಲ ಆತ್ಮಲೀನವಾಗುವುದು. ಕೆಲವರು ವೇದಾಧ್ಯಯನಾದಿಗಳಿಂದಲೂ ಕೆಲವರು ಜ್ಞಾನ ರೂಪವಾದ ಹವಿಸ್ಸುಗಳಿಂದಲೂ ನನ್ನ ಯಜನ ಮಾಡುವರು. ಈ ರೀತಿಯಲ್ಲಿ ವೇದ ಪ್ರತಿಪಾದಿತವಾದ ಹಲವು ಬಗೆಯ ಶಾರೀರಿಕ, ವಾಚಿಕ, ಮಾನಸಿಕ ಯಜ್ಞಗಳನ್ನು ತಿಳಿದುಕೊಂಡು ಆಚರಿಸುವವರು ಸಕಲ ಬಂಧನಗಳಿಂದ ವಿಮುಕ್ತರಾಗುವರು. ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವರು. ನಿಜವಾಗಿ ಲೋಕಹಿತಾರ್ಥವಾಗಿ ಮಾಡಲ್ಪಡುವ ಪ್ರತಿ ಕಾರ್ಯವೂ ಯಜ್ಞವಾಗಿ ಬೆಳಗುವುದೆಂದು ತಿಳಿದುಕೊಳ್ಳಬೇಕು. ನಿತ್ಯವೂ ಯಜ್ಞ ಪ್ರಸಾದವಾಗಿ ಆಹಾರವನ್ನು ಭುಜಿಸುವವರು ಬ್ರಹ್ಮಪದವನ್ನು ಹೊಂದುವರು.